ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ರಾತ್ರಿ ಅರೆಸ್ಟ್ ಆದ ಬಳಿಕದಿಂದಲೂ ಕೂಡ ಸಿಐಡಿಯಲ್ಲಿರುವಂತ ಎಸ್ಐಟಿ ಕಚೇರಿಯಲ್ಲಿದ್ದ ಪ್ರಜ್ವಲ್ ರೇವಣ್ಣ ಈಗ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರೆತರಲಾಗಿದೆ. ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಶುಗರು, BP, ECG ಇವೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ರಿಪೋರ್ಟನ್ನು ತಗೊಂಡು ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣನನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ತದನಂತರ SIT ಅಧಿಕಾರಿಗಳು 10 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿದ್ದಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಲೈಂಗಿಕ ದೌರ್ಜನ್ಯ, ರೇಪ್ ಕೇಸ್ ಸಂಬಂಧ ಗಂಭೀರ ಪ್ರಕರಣಗಳು ದಾಖಲಾಗಿರುವಂಥದ್ದು. ಟೋಟಲ್ ಆಗಿ 3 FIR ದಾಖಲಾಗಿದೆ ಪ್ರಜ್ವಲ್ ರೇವಣ್ಣನ ವಿರುದ್ಧ. ಅದರಲ್ಲಿ 2 ಅತ್ಯಾಚಾರದ ಪ್ರಕರಣ, ಅತ್ಯಾಚಾರದ ಸೆಕ್ಷನ್ ಅನ್ನು ಉಲ್ಲೇಖ ಮಾಡಲಾಗಿದೆ 376. ಸೊ ಹೀಗಾಗಿ ಗಂಭೀರ ಪ್ರಕರಣ. ಸೊ ಆಲ್ಮೋಸ್ಟ್ 99% ಅವರಿಗೆ ಜಾಮೀನು ಸಿಗುವಂಥದ್ದು ಡೌಟು. ರೆಗ್ಯುಲರ್ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣನ ಪರ ವಕೀಲರು. ಆದರೆ ಜಾಮೀನು ಸಿಗೋದು ಆಲ್ಮೋಸ್ಟ್ ಡೌಟ್. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಮೊದಲ ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂಥದ್ದು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡ್ಕೊಳ್ತಾರೆ. ನಿಮಗೆ ನಿನ್ನೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಬಂದಂಥ ದೃಶ್ಯಾವಳಿ, ಇನ್ನು ಇವತ್ತು ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ, ಎರಡನ್ನೂ ಕೂಡ ತೋರಿಸ್ತಾ ಇದ್ದೀವಿ. ಆ 2 ದೃಶ್ಯಾವಳಿಯನ್ನ ಗಮನಿಸ್ಬೋದು ನೀವು. ಲೇಡೀಸ್ ಇದ್ದಾರೆ, ಮಹಿಳಾ ಅಧಿಕಾರಿಗಳಿದ್ದಾರೆ. ಯಾಕೆ ಗೊತ್ತಾ, ಎಲ್ಲೋ ಒಂದು ಕಡೆ ಮಹಿಳೆಯರ ಅಂದರೆ ತುಂಬ ಜನರನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗಿದೆಯಲ್ಲ. SIT ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳ ಮುಖಾಂತರ ಮುಜುಗರ ತರುವಂಥ ಪ್ರಯತ್ನ ಪಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬೌರಿಂಗ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್ ಮುಲ್ಕಿ, ಈಗಷ್ಟೇ ಕರ್ಕೊಂಬಂದಿದ್ದಾರೆ ಪ್ರಜ್ವಲ್ ರೇವಣ್ಣನನ್ನ. ಏನಾಗ್ತಾ ಇದೆ ಅಲ್ಲಿ, ಯಾವ ರೀತಿಯಾದಂಥ ಭದ್ರತೆ ಇದೆ ಪ್ರಜ್ವಲ್ ರೇವಣ್ಣ ಬಂದ ಬಳಿಕ? ಪೃಥ್ವಿ, ಬೌರಿಂಗ್ ಆಸ್ಪತ್ರೆಯ ಸುತ್ತಮುತ್ತ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ. ಈಗಷ್ಟೇ ಒಂದು 5 ನಿಮಿಷ ಮುಂಚಿತವಾಗಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಜನಸಂದಣಿ ಕೂಡ ಹೆಚ್ಚಾಗಿತ್ತು. ಈಗ ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಟ್ರಾಫಿಕ್ ಕೂಡ ಆಗಿತ್ತು. ಟ್ರಾಫಿಕ್ ಅನ್ನು ನಿಭಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಲಾ ಅಂಡ್ ಆರ್ಡರ್ ಪೊಲೀಸ್ಗಳು ಈ ಜನರನ್ನ ನಿಭಾಯಿಸ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಏನು ವೈದ್ಯಕೀಯ ಪರೀಕ್ಷೆ ನಡೆಸ್ತಾ ಇರುವಂತ ಕಾರಣಕ್ಕಾಗಿ ಇಲ್ಲಿ ಜನ ಸೇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಪೊಲೀಸರನ್ನ, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಏನ್ ನೀವು ನೋಡ್ತಾ ಇದ್ರೆ, ಈ ಒಂದು ಬೌರಿಂಗ್ ಆಸ್ಪತ್ರೆಯ ಕ್ಯಾಶುಯಾಲಿಟಿ ಮತ್ತು ಎಮರ್ಜೆನ್ಸಿ ಬ್ಲಾಕ್ನಲ್ಲಿ ಇದೀಗ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಕರೆದುಕೊಂಡು ಹೋಗಿರುವಂಥದ್ದು. ಮುಖ್ಯವಾಗಿ ವೈದ್ಯಕೀಯ ಪರೀಕ್ಷೆ ಅಂತಂದ್ರೆ ಇನ್ನೇನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಮತ್ತು ದಾಖಲಾತಿ ಮೇಂಟೈನ್ ಮಾಡೋದಕ್ಕೆ ಒಂದು ಹೆಲ್ತ್ ರಿಪೋರ್ಟ್ ಬೇಕಿರುತ್ತೆ. ಸೊ ಅದನ್ನ ಇಲ್ಲಿ ಇದೀಗ ಈ ಒಂದು ಬೌರಿಂಗ್ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಸತೀಶ್ ಅವರಿಂದ ಪಡೆದುಕೊಳ್ತಾರೆ. ಮುಖ್ಯವಾಗಿ BP ಅಂದ್ರೆ ಬ್ಲಡ್ ಪ್ರೆಷರ್ ಎಷ್ಟಿದೆ, ಶುಗರ್ ಲೆವೆಲ್ ಎಷ್ಟಿದೆ ಮತ್ತು ಹಾರ್ಟ್ ಸ್ಟ್ರೈಕ್ ರೇಟ್ ಎಷ್ಟಿದೆ, ಮತ್ತೆ ಯೂರಿನ್, ಈ 4 ಟೆಸ್ಟ್ಗಳನ್ನ ಮುಖ್ಯವಾಗಿ ಇಲ್ಲಿ ಈಗ ಮಾಡ್ತಾ ಇರುವಂತ. ಈ 4 ಟೆಸ್ಟ್ಗಳನ್ನ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಂದ ಏನು ಕೋರ್ಟ್ಗೆ ಕರೆದುಕೊಂಡು ಅಥವಾ CIDಗೆ ಹೋಗಿ ನಂತರ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಬೇರೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದರೆ ಅವರು ಉನ್ನತ ರೀತಿಯಾಗಿರುವಂತಹ ಡಯಾಗ್ನೋಸ್ಟಿಕ್ಗೆ ಬೇರೆ ಕಡೆಗೆ ರೆಫರ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಿಂದೆನೂ ಕೂಡ HD ರೇವಣ್ಣ ಅವರ ಏನು ವೈದ್ಯಕೀಯ ಪರೀಕ್ಷೆ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಹೆಚ್ಚಿನ ರೀತಿಯಾಗಿರುವಂತಹ ಏನು ಸಮಸ್ಯೆ ಕಂಡು ಬಂದು ಅವರಿಗೆ ವಿಕ್ಟೋರಿಯಾಗೂ ಕೂಡ ಇಲ್ಲಿಂದ ರೆಫರ್ ಮಾಡಿದ್ರು. ಸೊ ಹೀಗಾಗಿ ಆ ರೀತಿಯಾಗಿರುವಂತಹ ಏನು ಸಮಸ್ಯೆ ಇದ್ರೆ ಬೇರೆ ಉನ್ನತ ಡಯಾಗ್ನೋಸ್ಟಿಕ್ಗೆ ಬೇರೆ ಹಾಸ್ಪಿಟಲ್ಗೆ ಅಥವಾ ಬೇರೆ ಕಡೆಗೂ ಕೂಡ ರೆಫರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆದರೆ ಸಾಮಾನ್ಯವಾಗಿ ಪೊಲೀಸರು ತಮ್ಮ ದಾಖಲಾತಿಯನ್ನ ಮೇಂಟೈನ್ ಮಾಡೋದಕ್ಕೆ 4 ಬಗೆಯಾಗಿರುವಂತಹ ಟೆಸ್ಟ್ ಅನ್ನ ಮಾಡ್ತಾರೆ. BP ಚೆಕ್ ಮಾಡ್ತಾರೆ, ಶುಗರ್ ಲೆವೆಲ್ ಟೆಸ್ಟ್ ಮಾಡ್ತಾರೆ, ಹಾರ್ಟ್ ರೇಟ್ ಏನು ಚೆಕ್ ಮಾಡ್ತಾರೆ, ಮತ್ತೆ ಯೂರಿನ್ ಟೆಸ್ಟ್ ಅನ್ನು ಮಾಡ್ತಾರೆ. ಈ 4 ಟೆಸ್ಟ್ಗಳನ್ನ ಇಲ್ಲಿ ಪ್ರಮುಖವಾಗಿ ಮಾಡುವಂಥದ್ದು. ಇನ್ನೇನು ಅರ್ಧ ಗಂಟೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಟೆಸ್ಟ್ಗಳು ಮುಗಿದು ಹೋಗುತ್ತೆ. ಇಲ್ಲಿಂದ ನೇರವಾಗಿ ಒಂದು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಥವಾ ನೇರವಾಗಿ CID ಕರ್ಕೊಂಡು ಹೋಗ್ತಾರೆ. ಆದ್ರೆ ಏನೇ ಇದ್ರೂ ಕೂಡ ನಿನ್ನೆ ರಾತ್ರಿ 12:45 ಸುಮಾರಿಗೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏನು ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅಲ್ಲಿಂದ 24 ತಾಸುಗಳ ಕಾಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಇದೆ, ಸಮಯಾವಕಾಶ ಇದೆ. ಸೊ ಹೀಗಾಗಿ
ಹೀಗಾಗಿ ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಈಗ ವೈದ್ಯಕೀಯ ಪರೀಕ್ಷೆ ಮುಗಿಸ್ತಿದ್ದಾರೆ ಅಂತಂದ್ರೆ ಇದನ್ನ ಮುಗಿಸಿ ನೇರವಾಗಿ ಏನು ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಶಿಕ್, ಬೆಳಗ್ಗೆ ನೋಡ್ತಾ ಇದ್ವಲ್ಲ, ಸಾಕಷ್ಟು ಜನ ರೋಗಿಗಳಿಗೆ ತೊಂದರೆ ಆಗ್ತಾ ಇತ್ತು, ಈಗಲೂ ಕೂಡ ಆಗ್ತಾ ಇದೆಯಾ? ಪೇಷಂಟ್ಸ್ಗಳನ್ನ ಒಳಗಡೆ ಬಿಡ್ತಾ ಇದ್ದಾರಾ ಅಥವಾ ಬಿಡ್ತಾ ಇಲ್ವಾ? ಪ್ರಜ್ವಲ್ ರೇವಣ್ಣನನ್ನ ಒಳಗಡೆ ಕರ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಮತ್ತೆ ಇನ್ನು ಎಷ್ಟೊತ್ತಾಗ್ಬೋದು ಮೆಡಿಕಲ್ ಟೆಸ್ಟ್ ಪ್ರಜ್ವಲ್ ರೇವಣ್ಣಂದು? ಪೃಥ್ವಿ, ಬೆಳಿಗ್ಗೆ ಒಂದಿಷ್ಟು ಭದ್ರತೆಯ ಕಾರಣ ಕೊಟ್ಟು ಸಾರ್ವಜನಿಕರನ್ನ OPD ಬ್ಲಾಕ್ ಹೋಗೋದಕ್ಕೂ ಕೂಡ ಒಂದು ಏನು ತಡೆ ಒಡ್ಡಿರುವಂತದ್ದು. ಆದ್ರೆ ಈಗ OPD ಬ್ಲಾಕ್ ಹೋಗೋದಕ್ಕೆ ಅನುಮತಿ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಹೋಗಿ ಕ್ಯಾಶುಯಾಲಿಟಿ ಮತ್ತು ಎಮರ್ಜೆನ್ಸಿ ಬ್ಲಾಕ್ ಅಲ್ಲಿ ಏನು ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ, ಆ ಬ್ಲಾಕ್ಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಬೆಳಿಗ್ಗೆಯಿಂದನೂ ಕೂಡ ಎಂಟ್ರಿ ಇರಲಿಲ್ಲ, ಈಗಲೂ ಕೂಡ ಎಂಟ್ರಿ ಇಲ್ಲ. ಇವ್ರನ್ನ ಇಲ್ಲಿಂದ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಟೆಸ್ಟ್ ಮುಗಿಸ್ಕೊಂಡು ಹೋದ ನಂತರ ಕ್ಯಾಶುಯಾಲಿಟಿಯನ್ನ ಸಾರ್ವಜನಿಕರಿಗಾಗಿ ಓಪನ್ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಏನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 4 ಟೆಸ್ಟ್ಗಳನ್ನ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು ಅನ್ನುವಂಥದ್ದು ಇಲ್ಲಿನ ವೈದ್ಯಾಧಿಕಾರಿಯ ಮಾತು. ಆದ್ರೆ ಬೇರೆ ಏನಾದ್ರೂ ಸಮಸ್ಯೆ ಕಂಡು ಬಂದ್ರೆ ಅಥವಾ ಇನ್ನೇನಾದ್ರೂ ಉನ್ನತ ಡಯಾಗ್ನೋಸಿಸ್ ಬೇಕಿದ್ರೆ ಹೆಚ್ಚಿನ ಏನು ಸಮಯಾವಕಾಶ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿನ ವೈದ್ಯಾಧಿಕಾರಿ ಕೊಟ್ಟಿರುವಂತಹ ಮಾತು. ಅದು ಸಾಮಾನ್ಯವಾಗಿ ಅರ್ಧ ಗಂಟೆಯಲ್ಲಿ ಮುಗಿದು ಹೋಗುವಂತ ಟೆಸ್ಟ್ಗಳಿವು. ಸೊ ನೋಡಬೇಕು ಇನ್ನೇನಾಗುತ್ತೆ ಅಥವಾ ಇನ್ನೇನಾದ್ರೂ ಹೆಚ್ಚಿನ ಆರೋಗ್ಯ ತಪಾಸಣೆಗೆ ಏನು ಬೇಕಾಗಬಹುದು ಅನ್ನೋದಾದ್ರೆ ಹೆಚ್ಚಿನ ಸಮಯಾವಕಾಶ ಬೇಕಾಗುತ್ತೆ. ಆದ್ರೆ ಈಗ ಅರ್ಧ ಗಂಟೆಯಲ್ಲಿ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪ್ರಜ್ವಲ್ ರೇವಣ್ಣಗೆ 2 ಆಯಾಮಗಳಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಒಂದು, ತಪ್ಪನ್ನ ಒಪ್ಪಿಕೊಳ್ಳುವಂಥದ್ದು ಇರುವಂತ ಮಾರ್ಗಗಳು ಅಂತ ನಾವು ನೋಡೋದಾದ್ರೆ ಏನಾಗಬಹುದು ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಒಂದು ತಪ್ಪನ್ನ ಒಪ್ಕೊಳ್ಬಹುದು, ಆರೋಪವನ್ನ ತಳ್ಳಿ ಹಾಕೋದು, ಅಲ್ಲ ನಾನಲ್ಲ ಮಾಡಿರೋದು, ಇದೆಲ್ಲ ಪಿತೂರಿ, ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದನ್ನ ಹೇಳ್ಬೋದು. ಈ 2 ಸಾಧ್ಯತೆಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಪ್ರಜ್ವಲ್ ಸ್ಟೇಟ್ಮೆಂಟ್ ಆಧಾರದಲ್ಲಿ ತನಿಖೆ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂಥದ್ದನ್ನ SIT ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಪ್ರಜ್ವಲ್ ತಪ್ಪೊಪ್ಪಿಕೊಂಡ್ರೆ ತನಿಖೆ ಹಾದಿಯೇ ಕಂಪ್ಲೀಟ್ ಬದಲಾಗುತ್ತೆ. ಆ ಆರೋಪಗಳೆಲ್ಲವೂ ಕೂಡ ನಿಜ ಆದಂತಾಗತ್ತೆ. ಒಪ್ಕೊಳ್ದಲೇ ಇರುವಂತ ಸಾಧ್ಯತೆ ಹೆಚ್ಚಿಗೆ ಇರುವಂಥದ್ದು. ಬಿಕಾಸ್ ಆತ ಮಾತನಾಡಿರುವಂಥ ವಿಡಿಯೋ ಬೈಟಲ್ಲಿ ನಾವು ಗಮನಿಸೋದಾದ್ರೆ ಷಡ್ಯಂತ್ರ, ಪಿತೂರಿ, ರಾಜಕೀಯವಾಗಿ ಕುಗ್ಗಿಸುವಂತ ಕೆಲಸ ಅಂತೆಲ್ಲ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದೇ ಸ್ಟೇಟ್ಮೆಂಟ್ ರಿಪೀಟ್ ಆಗುತ್ತಾ SIT ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕಾದ್ ನೋಡಬೇಕಾಗಿದೆ. ಆರೋಪಿ ಹೇಳಿಕೆಯನ್ನ ದಾಖಲಿಸಿಕೊಂಡು ಸ್ಥಳದ ಮಹಜರನ್ನ ಕೂಡ ಮಾಡಲಿದ್ದಾರೆ. ಸ್ಥಳದ ಮಹಜರು ಕೋರ್ಟ್ಗೆ ಪ್ರೊಡ್ಯೂಸ್ ಆದ ಬಳಿಕ ಕಸ್ಟಡಿಗೆ ಪಡ್ಕೊಳ್ತಾರಲ್ಲ ಪೊಲೀಸರು, ಅದಾದ ನಂತರ ಆಗುವಂಥದ್ದು. ಕೋರ್ಟ್ ಎಷ್ಟು ದಿನಗಳ ಕಾಲ ಈತನನ್ನ SIT ಅಧಿಕಾರಿಗಳ ವಶಕ್ಕೆ ಕೊಡಲಿದ್ದಾರೆ, ಕಸ್ಟಡಿಗೆ ಕೊಡಲಿದ್ದಾರೆ ಅನ್ನುವಂಥದ್ದನ್ನ ನೋಡಬೇಕು. ಎಲ್ಲೆಲ್ಲಿ ಕೃತ್ಯ ಆಗಿದೆ, ಸಂತ್ರಸ್ತೆಯರು ಎಲ್ಲೆಲ್ಲಿ ಈ ಒಂದು ಕಾಮತೃಷಿಯನ್ನು ತೀರಿಸಿಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ದೂರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಲ್ಲೆಲ್ಲ ಕಡೆನೂ ಕೂಡ ಸ್ಥಳದ ಮಹಜರನ್ನ ಮಾಡಲಾಗುತ್ತೆ. ನಾವು ಈ ಪ್ರಕರಣಗಳಲ್ಲೇ ಗಮನಿಸೋದಾದ್ರೆ ಈಗ ಆಲ್ರೆಡಿ ಸಂತ್ರಸ್ತೆಯರ ಏನು ಆರೋಪ ಇತ್ತು ಅದರ ರೀತಿಯಲ್ಲಿ ಸ್ಥಳದ ಮಹಜರನ್ನ ಕೂಡ ಮಾಡಲಾಗಿರುವಂಥದ್ದು. ಹಾಗೆ ಪ್ರಜ್ವಲ್ ರೇವಣ್ಣನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಆರೋಪ ತಳ್ಳಿ ಹಾಕಿದ್ರೆ ಸಂತ್ರಸ್ತೆ ಹೇಳಿಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆನೆ ಮುಖ್ಯವಾಗಿರುವಂಥದ್ದು. ಸೊ ಹೀಗಾಗಿನೇ ಅತ್ಯಾಚಾರ ಪ್ರಕರಣ ಅಂದರೆ 376 ಸೆಕ್ಷನ್ ಅನ್ನ ಸೇರಿಸಲಾಗಿದೆಯಲ್ಲ, ಈ ಅತ್ಯಾಚಾರ ದೂರನ್ನ ಕೊಟ್ಟಿರುವಂಥವರ CRPC 164 ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿಸಲಾಗಿರುವಂಥದ್ದು. ಸಂತ್ರಸ್ತೆಯರದ್ದು 164 ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆಮೇಲೆ ಉಲ್ಟಾ ಹೊಡೆಯೋಕ್ಕಾಗಲ್ಲ. ಇಲ್ಲ ನಂಗೆ ಅವಾಗೇನೋ ಗೊತ್ತಾಗ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. CRPC 164 ಅಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟ ಬಳಿಕ. ಸೊ ಹೀಗಾಗಿ 164 ಹೇಳಿಕೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಆ ಹೇಳಿಕೆಯ ಆಧಾರದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ ಆಲ್ರೆಡಿ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. ಇಷ್ಟು ದಿನ ಅದೇ ಮಾಡಿದ್ದು. ಪ್ರಜ್ವಲ್ ರೇವಣ್ಣ ಸಿಗದೇ ಇರುವಂತ ಸಂದರ್ಭದಲ್ಲಿ 34 ದಿನಗಳ ಕಾಲ ನಾಪತ್ತೆಯಾಗಿ ತಲೆಮರೆಸ್ಕೊಂಡಿದ್ನಲ್ಲ. ಸೊ ಈ ಸಂದರ್ಭದಲ್ಲಿ ಸಂತ್ರಸ್ತೆಯರ ಹೇಳಿಕೆಗಳು, ಸ್ಥಳ ಮಹಜರು, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಇಷ್ಟು ದಿನ SIT ಅಧಿಕಾರಿಗಳು ಮಾಡ್ತಾ ಇದ್ರು. ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಇರುವಂತ ಕಾರಣಕ್ಕೋಸ್ಕರ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ
ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ದೀವಿ ಈಗಷ್ಟೇ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಯ್ತು, ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ, ತದನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಗ ಒಂದು 10 ದಿನಗಳ ಕಾಲ SIT ತಮ್ಮ ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಫಸ್ಟ್ ಮಾಡುವಂಥ ಕೆಲಸ ಏನು? SIT ಅಧಿಕಾರಿಗಳು ಏನು ಮಾಡ್ತಾ ಹೋಗ್ತಾರೆ ಈ ಒಂದು ಆರೋಪಗಳ ಮೇಲೆ ನೋಡ್ತಾ ಹೋಗೋದಾದ್ರೆ? ಯಾವ ರೀತಿಯಾಗಿ ವಿಚಾರಣೆ ಶುರುವಾಗುತ್ತೆ ಆರಂಭದಲ್ಲಿ ಅಂತ? ಪೃಥ್ವಿ, ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಸುಮಾರು ಇಲ್ಲಿ 1 ಗಂಟೆಗಳ ಕಾಲ ಒಂದು ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಆನಂತರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದು ಮನವಿಯನ್ನು ಕೂಡ ಕೊಡ್ತಾರೆ. ಸುಮಾರು ಈ ಒಂದು ಪ್ರಕರಣದಲ್ಲಿ 7-8 ದಿನಗಳ ಕಾಲ ಒಂದು ವಿಚಾರಣೆ ಮಾಡಬೇಕಾಗುತ್ತೆ. ಆದ್ರಿಂದ ಅವರನ್ನ ಕಸ್ಟಡಿಗೆ ಕೊಡ್ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿ ತಮ್ಮ ಮನವಿಯನ್ನು ಮಾಡುವಂಥದ್ದು. ಆನಂತರ ಕಸ್ಟಡಿಗೆ ಪಡೆದ ಬಳಿಕ ಅಸಲಿ ವಿಚಾರಣೆಯನ್ನ SIT ಅಧಿಕಾರಿಗಳು ಕೈಗೆತ್ತಿಕೊಳ್ತಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಈ ಒಂದು ತನಿಖೆಯಲ್ಲಿ ಸುಮಾರು 3 ಪ್ರಕರಣಗಳು ಅವ್ರ ಮೇಲೆ ಇರೋದ್ರಿಂದ ಪ್ರತಿಯೊಂದು ಪ್ರಕರಣದ ತನಿಖೆ ಮಾಡಬೇಕು, ಮತ್ತೆ ಹೇಳಿಕೆಗಳನ್ನ ದಾಖಲಿಸಬೇಕು, ಮತ್ತೆ ಮಹಜರು ಪ್ರಕ್ರಿಯೆ ಕೂಡ ಸಾಕಷ್ಟು ಮಾಡಬೇಕಾಗುತ್ತೆ. ಆದ್ರಿಂದ ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಮಹಜರು ಮಾಡುವಂಥದ್ದು ಮತ್ತೆ ಸಂತ್ರಸ್ತರ ಒಂದು ಹೇಳಿಕೆಯನ್ನ ಇಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ಆ ಒಂದು ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ ನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಮೊಬೈಲ್ ಎಲ್ಲಿದೆ ಮತ್ತೆ ಅದು ಯಾರ ಮೊಬೈಲ್, ನಿಮ್ಗೆ ಸೇರಿದ್ದ ಏನು ಅನ್ನೋದ್ರ ಬಗ್ಗೆ ವಿಚಾರಣೆ ಕೂಡ ಮಾಡ್ತಾರೆ. ಇದೀಗ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸೋದಕ್ಕೆ ಬೇಕಾದ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರನ್ನ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದು ಮನವಿ ಸಲ್ಲಿಸೋದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪೃಥ್ವಿ, ಮುನಿರಾಜು, ಮತ್ತೆ ನೋಡ್ತಾ ಇದ್ವಲ್ಲ, ಈಗ ನಿನ್ನೆ ಕೂಡ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಎಲ್ಲ ಮಹಿಳಾ ಅಧಿಕಾರಿಗಳು, ಮಹಿಳಾ ಸಿಬ್ಬಂದಿನೇ ಇದ್ರು. ಈಗಲೂ ಕೂಡ ಅಷ್ಟೇ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೇ ಮಹಿಳಾ ಸಿಬ್ಬಂದಿಗಳೇ ಕಾಣಿಸ್ತಾ ಇದ್ದಾರೆ. ಏನಿರ್ಬೋದು, ಏನ್ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸ SIT ಮಾಡ್ತಾ ಇದೆ? ಬಿಕಾಸ್ ಈ ಪ್ರಕರಣದಲ್ಲಿ ಸಾಕಷ್ಟು ಜನ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನೋದ್ರ ಜೊತೆಗೆ ಸಂತ್ರಸ್ತೆಯರ ಪರವಾಗಿ ನಾವಿದ್ದೀವಿ ಅನ್ನುವಂತ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಉದ್ದೇಶ ಏನಾದರೂ ಇದೆಯಾ ಇದರಲ್ಲಿ? ಪೃಥ್ವಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಹಿಳಾ ಸಿಬ್ಬಂದಿಗಳನ್ನೇ ನೇಮಕ ಮಾಡಿದ್ರು. ಸುಮಾರು ಏನು 2 ಸಿಬ್ಬಂದಿ ಮತ್ತೆ ಮುಂದೆ ವೆಹಿಕಲ್ ಅಲ್ಲಿ ಇದ್ದಂತ ಸಿಬ್ಬಂದಿಗಳು ಕೂಡ ಮಹಿಳೆಯರೇ ಆಗಿದ್ರು. ಅವರನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳ ಕೈಯಲ್ಲಿ ಒಂದು ಬಂಧನ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು. ಇದೀಗ ಅವರನ್ನ ಆಸ್ಪತ್ರೆಗೆ ಕರೆತಂದ ಸಂದರ್ಭದಲ್ಲೂ ಕೂಡ ಮಹಿಳಾ ಸಿಬ್ಬಂದಿಯನ್ನೇ ಕೂಡ ನಿಯೋಜನೆ ಮಾಡಿದ್ರೆ. ಈಗ ಬಂದಂತ ವೆಹಿಕಲ್ ಏನಿದ್ರೆ ಎಲ್ಲರೂ ಕೂಡ ಮಹಿಳಾ ಪೊಲೀಸ್ ಸಿಬ್ಬಂದಿಗಳೇ ಕೂಡ ಆಗಿದ್ದು. ಈ ಒಂದು ಸಂದರ್ಭ ಏನು ಸಂತ್ರಸ್ತರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಒಂದು ರೀತಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಏನು ಸಂತ್ರಸ್ತರು ಕೂಡ ಈಗ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ರೀತಿ ಆರೋಪಿಗೆ ಮುಜುಗರವನ್ನು ಉಂಟು ಮಾಡುವಂತ ಸನ್ನಿವೇಶನೂ ಇರಬಹುದು. ಆದ್ರೆ ಇಲ್ಲಿ ಏನು ಒಂದು ರೀತಿ ಒಂದು ಸಂತ್ರಸ್ತರಿಗೆ ಧೈರ್ಯ ತುಂಬಾ ಸಲುವಾಗಿ ಈಗ ಮಹಿಳಾ ಸಿಬ್ಬಂದಿಯನ್ನೇ ಹೆಚ್ಚಾಗಿ ಬಳಸಿಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ.